ಆಲೂರು ತಾಲೂಕಿನ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಹೃದಯಪೂರ್ವಕವಾದ ಅಕ್ಕರೆಯ ಬೀಳ್ಕೊಡುಗೆಯನ್ನು ನೀಡಲಾಯಿತು. ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾದ ಡಿ. ಸ್ಟೀಫನ್ ಪ್ರಕಾಶ್ ಹಾಗೂ ಸಮುದಾಯ ಸಂಘಟನಾಧಿಕಾರಿಯಾದ ಬಿ.ಎ. ಕೃಷ್ಣೇಗೌಡ ಅವರಿಗೆ ಆಲೂರು ಹಾಗೂ ಸಕಲೇಶಪುರ ಪುರಸಭಾ ಸಿಬ್ಬಂದಿಗಳು, ಅಧ್ಯಕ್ಷರು, ಸರ್ವ ಸದಸ್ಯರು ಸೇರಿ ಸನ್ಮಾನಿಸುವುದರ ಮೂಲಕ ಬೀಳ್ಕೊಡುಗೆಯನ್ನು ನೀಡಿದರು. ಥ್ಯಾಂಕ್ ಯು ಫೋಟೋ ತೆಗೆದಿದ್ದಕ್ಕೆ ಎಲ್ಲರನ್ನೂ ಬೆಳ್ಳಿ. ಯಾಕಂದರೆ ಸಿಬ್ಬಂದಿಗಳು ಸದಸ್ಯರುಗಳು ಸಪೋರ್ಟ್ ಮಾಡದೆ ಹೋದರೆ ನಾನು ಮುಖ್ಯಾಧಿಕಾರಿ ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಅವರು ಸಪೋರ್ಟ್ ಇಲ್ಲದೆ ಹೋದರೆ ನಾವು ಸುಮ್ಮನೆ ಡಮ್ಮಿಯಾಗಿ ಕೂತ್ಕೊಬೇಕು. ಅವ್ರು ಕೇಳಿದ್ದಕ್ಕೆ ಅದು ಸರಿನೋ ತಪ್ಪೋ ಸುಮ್ಮನೆ ಸೈನ್ ಮಾಡಿಕೊಡ್ಬೇಕಾಗ್ತದೆ. ಮತ್ತು ನಾಳೆ ದಿವಸ ನಾವು ಅನುಭವಿಸ್ಬೇಕಾಗ್ತದೆ. ಇದೆಲ್ಲ ಮಾಡಿ ನಾನಿವತ್ತು 41 ವರ್ಷ ಸೇವೆ ಸಲ್ಲಿಸಿ 6 ತಿಂಗಳು ಸೇವೆ ಮಾಡಿ 41.5 ವರ್ಷ ಸೇವೆ ಮಾಡಿದ್ದೀನಿ. ಇದಕ್ಕೆ ಮುಖ್ಯವಾಗಿ ಕಾರಣಕರ್ತರಂದರೆ ನಮ್ಮ ಕೃಷ್ಣೇಗೌಡರು ಹೇಳ್ದಂಗೆ ನನ್ನೆಲ್ಲ ಸಿಬ್ಬಂದಿ ವರ್ಗ, ನನ್ನ ಪ್ರೀತಿಯ ಸಿಬ್ಬಂದಿ ವರ್ಗ, ನನ್ನ ಪ್ರೀತಿಯ ಅಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರೂ ಸೇರ್ಕೊಂಡು ನಾನು ಈ ಮಟ್ಟಕ್ಕೆ ತಂದಿದ್ದಾರೆ. ನನಗೆ ಇನ್ನು ನಿವೃತ್ತಿ ಜೀವನ ಇನ್ನೂ ಒಂದು ಸ್ವಲ್ಪ ಕೆಲಸ ಮಾಡ್ಬೋದಾಗಿತ್ತು. ಆದರೆ ಆಗಿರೋದ್ರಿಂದ ದೇವರು ನನಗೆ ಬಿಡಲಿಲ್ಲ. ಒಬ್ಬ ಮೇಡಮ್ ಬೇಜಾರು ಮಾಡ್ಕೊಳ್ತಾರೆ, ಸದಸ್ಯರುಗಳು ಬೇಜಾರು ಮಾಡ್ಕೊಳ್ತಾರೆ. ಆದರೂ ನಾನು ಆಲೂರಿನಲ್ಲಿ ನೆಮ್ಮದಿ ಕಂಡೆ. ಇಷ್ಟು ಜೊತೆಗೆ ಸಹಾಯಕ ನಿರ್ದೇಶಕರು ಮಾಡಿದೆ. ಇಲ್ಲಿ ನನಗೆ ಸಂಬಳ ಕೊಡ್ತಾ ಇದ್ದೆ. ಆ ಒಂದು ನಾನು ಭಾಳ ಸಿಬ್ಬಂದಿ ವರ್ಗ ನಮ್ಮ ಜಯಲಕ್ಷ್ಮಿ ಅವರಿಂದ ಹಿಡಿದು ಅವನ್ನೆಲ್ಲ ಒಂದು ನಮ್ಮ ಮುಖ್ಯಾಧಿಕಾರಿಗಳನ್ನು ಮತ್ತು ನಮ್ಮ ಅಧ್ಯಕ್ಷರನ್ನು ಯಾರೂ ಕೂಡ ನಮ್ಮ ಕೌನ್ಸಿಲರ್ ವರ್ಗದವರು ಕೂಡ ಅಷ್ಟೇ. ಅವಾಗಲೂ ಅಷ್ಟೇ ನಾವು ಎಷ್ಟು 2011ರಿಂದ 5 ವರ್ಷಗಳ ಇದ್ದಂಥ ಸಂದರ್ಭ ಕೂಡ ಎಲ್ಲ ಗೌರವಾನ್ವಿತ ಕೌನ್ಸಿಲರ್ಗಳು ಕೂಡ ನಮಗೆ ಒಂದು ಪ್ರೀತಿಯನ್ನು ತೋರಿಸಿದ್ರು, ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾರೆ. ಇವತ್ತು ಕೂಡ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಬೇರೆ ಕಡೆ ನಾನು ಒಂದು 2 ನಿಮಿಷ ಮಾತಾಡೋರು ನೋವನ್ನು ಪ್ರಶ್ನೆನೇ ಇಲ್ಲ. ಸ್ಟಿಫ್ಲರ್ ತಾಗಬೇಕಾಗಿತ್ತಲ್ಲ ಸರ್. ಎಸ್ ಸರ್ ಆಯ್ತು ಸರ್ ಹೇಳ್ತೀನಿ ಸರ್, ಕಳಿಸ್ತೀನಿ. ಆ ಕೆಲಸನೂ ಆಗುತ್ತೆ, ಬರೀ ಅಷ್ಟೇ ಹೇಳ್ಬಿಡ್ತಾ ಇರಲಿಲ್ಲ. ಆದ್ದರಿಂದ ಒಂದು ಸರ್ಕಾರಿ ನೌಕರರಲ್ಲಿ ಆ ಒಂದು ವಿಧೇಯತೆಯೂ ಬೇಕಾಗುತ್ತೆ, ದಕ್ಷತೆಯೂ ಬೇಕಾಗುತ್ತೆ. ನಾವು ನಿಯಮಗಳ ಅಡಿಯಲ್ಲಿ ಏನು ಮಾರ್ಗಸೂಚಿಗಳ ಅಡಿಯಲ್ಲಿ ಆ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಆ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ರೆ 2 ವಿವಾದಾಸ್ಪದಕ್ಕೆ ಪ್ರಕರಣಗಳು ಅಂದಾಗ ಎರಡರಲ್ಲಿ ಒಬ್ಬರಿಗೆ ಮಾತ್ರ ಅದನ್ನ ನಾವು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಕೊಡೋಕ್ಕೆ ಸಾಧ್ಯವಾಗುತ್ತೆ. ಇನ್ನೊಬ್ಬರು ಅದನ್ನ ತಮ್ಮ ವಿರೋಧನ ಬೇರೆ ಕಡೆ ಅಪೀಲ್ ಸಲ್ಲಿಸಬಹುದಾಗುತ್ತೆ ಅಥವಾ ಕೇಂದ್ರನ ನಾವು ಕೇಳ್ಕೊಳ್ಬೇಕಾಗುತ್ತೆ. ಆ 2 ರೀತಿಯ ಪ್ರಕರಣಗಳನ್ನು ನಾವು ಸಮಾನತ್ವವಾಗಿ ತಗೊಳ್ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಸ್ಟೀಫನ್ ಪ್ರಕಾಶ್ ಅವರಿಗೆ ಈ ನಮ್ಮ ಎಲ್ಲ ತಾಲೂಕಿನ ಆಡಳಿತ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮಕ್ಕೂ ಕೂಡ ತಾಲೂಕು ಆಫೀಸಲ್ಲಿ ಯಾರು ಇದ್ದೀವಿ ಅಂತ ಹೇಳಿದ್ರೆ ಸ್ಟೀಫನ್ ಪ್ರಕಾಶ್ ಅವರು, ನಾನು, ತಹಶೀಲ್ದಾರು ಖಂಡಿತವಾಗ್ಲೂ ಅಲ್ಲಿ ಇರ್ತಾ ಇದ್ವಿ. ಹಾಗಾಗಿ ಆ ಥರದಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲರ ಜೊತೆ ಬೆರೆತು ನಮ್ಮ ಒಂದು ಆಫೀಸರ್ಸ್ ಲೆವೆಲಲ್ಲಿ ತುಂಬ ಹೊಂದಾಣಿಕೆಯಿಂದ ನಮ್ಮನ್ನು ಕಂಡಿದ್ದಾರೆ. ಅವರಿಗೆ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಆಶಿಸ್ತಾ, ಮತ್ತೋರ್ವ ನಿವೃತ್ತಿ ಆಗಿರ್ತಕ್ಕಂಥ ಅಧಿಕಾರಿಗಳು ಕೃಷ್ಣೇಗೌಡರು ನಿವೃತ್ತಿ ಆಗ್ತಾರೆ ಅಂದ್ರೆ ಅದೇ ಒಂದು ವಿಶೇಷ. ಏಕೆಂದ್ರೆ ಸೇವೆಯಲ್ಲಿ ಮರಣ ಅಂತಕ್ಕಂಥದ್ದು ಬಹಳ ಹೆಚ್ಚು. ನಮ್ಮ ಪೌರ ಕಾರ್ಮಿಕರಿಂದ ಹಿಡಿದು ಅಧಿಕಾರಿಗಳಿಗೂ ಕೂಡ ನೋಡಿದಿರಿ. ಸೇವೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ ಮರಣ ಅಂತಕ್ಕಂಥದ್ದು, ಮತ್ತೆ ಅವ್ರ ಮಕ್ಕಳು ಸೇವೆ ಬರುವಂಥದ್ದು, ಮತ್ತೆ ಅವರ ಕುಟುಂಬವನ್ನ ಅನಾಥ ಸ್ಥಿತಿ ತರುವಂಥದ್ದು ಎಲ್ಲ ಬಹಳಷ್ಟು ಕಡೆ ನಡೆದಿದೆ. ಹಾಗಾಗಿ ಇವರೇನಾದರೂ ವಯಸ್ಸಿರುತ್ತಿದ್ದು ನಿಜವಾಗ್ಲೂ ಅವರು ನನ್ನ ದೃಷ್ಟಿಯಲ್ಲಿ ಅದೃಷ್ಟಶಾಲಿಗಳು. ಅವರು ನಿವೃತ್ತಿ ಜೀವನ ಚೆನ್ನಾಗಿರ್ಲಿ, ಅವರ ಕುಟುಂಬದ ಜೊತೆ ಅವರ ಸ್ನೇಹಿತರ ಜೊತೆ ಸಮಯವನ್ನು ಕಳೀಲಿ, ಆರೋಗ್ಯವಾಗಿರಲಿ ಅಂತ ಹೇಳ್ತಾ ಕೆಲಸ ಮಾಡಕ್ಕೆ ಅವರು ಇವಾಗ ರಿಟೈರ್ಮೆಂಟ್ ತಗೊಳ್ತಾ ಇದ್ದಾರೆ. ಇರ್ಲಿ, ದೇವರವ್ರಿಗೆ ಅವ್ರ ಕುಟುಂಬ ಜೊತೆಯಲ್ಲಿ ಹಾಗೂ ಸ್ನೇಹಿತರ ಜೊತೆಯಲ್ಲಿ ಎಲ್ಲರ ಜೊತೆಲೂ ಅವರು ಚೆನ್ನಾಗಿರ್ಲಿ. ಅವ್ರ ಜೊತೆ ಅವ್ರದ್ದು ಜೀವನ ತುಂಬಾ ಚೆನ್ನಾಗಾಗಲಿ ಅಂತ ನಾನು ಆಯಸ್ತೀನಿ. ದೇವರವ್ರಿಗೆ ಆಯಸ್ಸು, ಐಶ್ವರ್ಯ ಹಾಗೂ ಆರೋಗ್ಯ ಕೊಡ್ಲಿ ಅಂತ ನಾನು ಹೇಳ್ತಾ ಇರ್ತೀವಿ. ಉತ್ತಮವಾದ ನಮ್ಮ ಜೊತೆ ಒಳ್ಳೆ ಬಾಂಧವ್ಯದಲ್ಲಿ ಇರ್ತಾರೆ. ಆಗ ನಿವೃತ್ತಿ ಆಗ್ಬಿಡ್ತಾರೆ. ಹಾಗೆ ಇನ್ನೊಬ್ರು ಬರೋವರೆಗೂ ಸಹ ನಮ್ಮ ಜೊತೆ ಹೊಂದ್ಕೋಬೇಕು ಅಂದ್ರೆ ಕಡಿಮೆ ಅವರು 1 ವರ್ಷ ಬೇಕು.
ಅಲ್ಲಿವರೆಗೂ ನಮ್ಮ ಅಧಿಕಾರಾವಧಿನೇ ಮುಗಿದೋಗಿರುತ್ತೆ. ಹಾಗೆ ನಾವು ಸ್ಟಿಫನ್ ಸರ್ಗೆ ನಮ್ಮ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಂಡು ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಜೊತೆ, ನಮ್ಮ ಎಲ್ಲ ಸದಸ್ಯರುಗಳ ಜೊತೆ ಹಾಗೂ ಅಧಿಕಾರಿಗಳ ಜೊತೆ ಹಾಗೂ ನಮ್ಮ ಪಟ್ಟಣ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳ ಜೊತೆ ಅವರು ಉತ್ತಮವಾದ ಜೀವನ ಕೆಲಸವನ್ನು ವೃತ್ತಿಯನ್ನು ಈ ದಿನ ಕೊನೆಗೊಡ್ತಾರೆ. ಆದರೆ ನಮ್ಗೆಲ್ಲರಿಗೂ ತುಂಬಾ ಬೇಸರದ ಸಂಗತಿ. ಮತ್ತೆ ಏನಪ್ಪಾ ಅಂತಂದ್ರೆ, ನಮ್ಗೆ ಎಷ್ಟೇ ಕೆಲಸಗಳಿದ್ರು ಸರ್, ನಮ್ಗೆ ಕೆಲಸ ಐತಂದ್ರೆ ಅದು ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತ ಆಲೂರು ಪಟ್ಟಣದ ಸ್ವಚ್ಛತೆ ಮತ್ತು ಆಲೂರಿನ ಎಲ್ಲಾ ಕೆಲಸಗಳನ್ನು ಯಾವುದೇ ಲೋಪ ಇದ್ದಂಗೆ ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ನಮ್ಮ ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ. ಯಾರು ಸ್ಟಿಫನ್ ಸರ್ ಈ ತರ ಮಾಡಿದ್ರು ಅಂತ ಬೆಳ್ಳಿ ತೋರಿಸ್ದಂಗೆ ನಮ್ಮ ಪಟ್ಟಣ ಪಂಚಾಯತಿನ ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ. ಅವ್ರಿಗೆ ಹೃದಯವಂತ ಅಂತ ಹೇಳಕ್ಕೆ ನಮಗೆ ತಪ್ಪಾಗ್ಲಾರ್ದು. ಯಾಕೆಂತಂದ್ರೆ ಬೇಜಾರಾಗುತ್ತೆ. ನಾವು ಯಾವುದೇ ಸಮಯ ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕರು, ನಮ್ಮ ಸಿಬ್ಬಂದಿಗಳು ಕೂಡ ಅವರು ಬಂದಂತ ನುಡಿಲಿಲ್ಲ ಒಂದು ಅಭಿನಂದನೆಗಳನ್ನ, ಒಂದು ಗೌರವವನ್ನ, ಸೂಚನೆಗಳನ್ನು ಕೊಡ್ತಿದ್ರು. ದೇವರು ಅವರಿಗೆ ಆಯಸ್ಸು ಆರೋಗ್ಯಗಳನ್ನು ಕೊಟ್ಟು ಅವರ ಕುಟುಂಬದವ್ರ ಜೊತೆ ಸ್ವಲ್ಪ 100-120 ವರ್ಷಗಳ ಕಾಲ ಅವರು ಸಂತೋಷವಾಗಿ